ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರಸ್ತಾಪಿತ ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಸೇರಿಸುವ ಕ್ರಮಕ್ಕೆ ಜಿಲ್ಲಾ ವಕೀಲರ ಸಂಘ ಕಾರವಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕರಾವಳಿ ಭಾಗಕ್ಕೆ ಹೊಸ ಹೈಕೋರ್ಟ್ ಪೀಠ ಅಗತ್ಯವಿದ್ದರೆ ಅದನ್ನು ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಪ್ರದೇಶದಲ್ಲೇ ಸ್ಥಾಪಿಸಬೇಕು ಎಂದು ಸಂಘ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ, ಹೊಸ ಪೀಠ ಸ್ಥಾಪನೆ ಸಾಧ್ಯವಾಗದಿದ್ದರೆ ಪ್ರಸ್ತುತ ಇರುವಂತೆ ಧಾರವಾಡ ಪೀಠದ ವ್ಯಾಪ್ತಿಯಲ್ಲೇ ಜಿಲ್ಲೆಯನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಮಂಗಳೂರಿಗೆ ವ್ಯಾಪ್ತಿ ಬದಲಾದರೆ ಸಾರ್ವಜನಿಕರು ಹಾಗೂ ವಕೀಲರಿಗೆ ಭಾರಿ ಅನಾನುಕೂಲ ಉಂಟಾಗಲಿದೆ. ಕಾರವಾರದಿಂದ ಮಂಗಳೂರು 267 ಕಿಲೋಮೀಟರ್ ದೂರವಿದ್ದು ಸುಮಾರು 5 ಗಂಟೆಗಳ ಪ್ರಯಾಣ ಬೇಕಾಗುತ್ತದೆ. ಆದರೆ ಧಾರವಾಡ ಕೇವಲ 174 ಕಿಲೋಮೀಟರ್ ದೂರದಲ್ಲಿದೆ. ಹಳಿಯಾಳದಿಂದ ಮಂಗಳೂರಿಗೆ 363 ಕಿಲೋಮೀಟರ್ ದೂರವಿದ್ದರೆ ಧಾರವಾಡ ಕೇವಲ 8 ಕಿಲೋಮೀಟರ್ ಅಂತರದಲ್ಲಿದೆ ಎಂದು ಅಂಕಿಅಂಶಗಳೊಂದಿಗೆ ವಿವರಿಸಿದರು. ಪ್ರಸ್ತುತ ಜಿಲ್ಲೆಯ ಕಂದಾಯ ವಿಭಾಗ ಬೆಳಗಾವಿ ಪೀಠದ ವ್ಯಾಪ್ತಿಯಲ್ಲಿರುವುದರಿಂದ ಹೈಕೋರ್ಟ್ ವ್ಯಾಪ್ತಿಯನ್ನು ಮಂಗಳೂರಿಗೆ ಬದಲಾಯಿಸಿದರೆ ಜನರು ಕಂದಾಯ ಮತ್ತು ಸಿವಿಲ್ ಪ್ರಕರಣಗಳಿಗೆ ಬೆಳಗಾವಿ ಹಾಗೂ ಮಂಗಳೂರು ಎರಡೂ ಕಡೆ ಓಡಾಡಬೇಕಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕರಾವಳಿ ಭಾಗಕ್ಕೆ ಪೀಠ ಸ್ಥಾಪನೆ ಮಾಡುವಾಗ ಕೇವಲ ಮಂಗಳೂರನ್ನು ಪರಿಗಣಿಸುವುದು ಸರಿಯಲ್ಲ. ಉತ್ತರ ಕನ್ನಡ ಜಿಲ್ಲೆಯು ಕರಾವಳಿ ಭಾಗವಾಗಿದ್ದು ಭೌಗೋಳಿಕ ಹಾಗೂ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಹೊನ್ನಾವರದಂತಹ ಮಧ್ಯವರ್ತಿ ಪ್ರದೇಶ ಸೂಕ್ತ ಎಂದು ಸಂಘ ಅಭಿಪ್ರಾಯಪಟ್ಟಿದೆ. ಉಡುಪಿ ಜಿಲ್ಲೆಯಲ್ಲಿ 4 ಹಾಗೂ ದಕ್ಷಿಣ ಕನ್ನಡದಲ್ಲಿ 6 ವಕೀಲರ ಸಂಘಗಳಿದ್ದರೆ ಉತ್ತರ ಕನ್ನಡದಲ್ಲಿ 11 ವಕೀಲರ ಸಂಘಗಳಿದ್ದು ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಿದೆ. ಆದ್ದರಿಂದ ಹೊಸ ಪೀಠಕ್ಕೆ ಉತ್ತರ ಕನ್ನಡವೇ ಹೆಚ್ಚು ಅರ್ಹತೆ ಹೊಂದಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಹೈಕೋರ್ಟ್ ಪೀಠ ಸಾಧ್ಯವಾಗದಿದ್ದರೆ ವಾರಕ್ಕೆ ಕನಿಷ್ಠ 3 ದಿನ ಕಾರ್ಯನಿರ್ವಹಿಸುವ ಸಂಚಾರಿ ಪೀಠ ಆರಂಭಿಸಬೇಕು ಎಂದು ಸಂಘ ಒತ್ತಾಯಿಸಿದೆ. ಮಂಗಳೂರು ಪೀಠದ ವ್ಯಾಪ್ತಿಗೆ ಜಿಲ್ಲೆಯನ್ನ ಸೇರಿಸಲು ಮುಂದಾದರೆ ತೀವ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಸಂಘ ಎಚ್ಚರಿಕೆ ನೀಡಿದೆ. ಮಂಗಳೂರಿನಲ್ಲಿ ಕರಾವಳಿ ಮತ್ತು ಮಲೆನಾಡಿಗೆ ಹೈಕೋರ್ಟ್ ಬೆಂಚ್ ಅನ್ನು ಕೊಡಲಿಕ್ಕೆ ಉದ್ದೇಶಿಸಿದ್ದಾರೋ ಅದಕ್ಕೆ ಈ ಜಿಲ್ಲಾ ವಕೀಲರ ಸಂಘದ ತೀವ್ರ ವಿರೋಧ ಇದೆ. ನಂಬರ್ 1. ಹಾಗಿದ್ರೆ ಎಲ್ಲಿ ಮಾಡ್ಬೇಕಂತ ಬಯಸ್ತೀವಿ ಅಂತ ಕೇಳಿದ್ರೆ ಆ ಒಂದು ಹೈಕೋರ್ಟ್ ಅನ್ನ ಕರಾವಳಿ ಮಲೆನಾಡಿಗೆ ಕೊಡ್ತಕ್ಕಂಥ ಹೈಕೋರ್ಟ್ ಅನ್ನ ಉತ್ತರ ಕನ್ನಡ ಜಿಲ್ಲೆಯ ಯಾವುದಾದ್ರೂ ಒಂದು ಮಧ್ಯವರ್ತಿ ಸ್ಥಳದಲ್ಲಿ ಮಾಡಲಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಆಗಲಿ. ಯಾವುದೇ ಕಾರಣಗಳಿಗಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಈಗೇನು ಧಾರವಾಡದ ಜುರಿಸ್ಡಿಕ್ಷನ್ ಬರ್ತೀವೋ ಧಾರವಾಡದಲ್ಲಿ ನಮ್ಮ ಹೈಕೋರ್ಟ್ ಇರಲಿ, ಉತ್ತರ ಕನ್ನಡ ಜಿಲ್ಲೆ ಧಾರವಾಡದಲ್ಲಿ ಇರಲಿ. ಮುಂದಿನ ದಿನಗಳಲ್ಲಿ ಒಂದು 3 ದಿವಸವಾದರೂ ಉತ್ತರ ಕನ್ನಡದಲ್ಲಿ ಸಿಟಿಂಗ್ ಕೂತ್ಕೊಳ್ಳಿ. ಇದಿಷ್ಟು ಆಗ್ರಹವನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಜಿಲ್ಲಾ ವಕೀಲರ ಸಂಘ ಆಗ್ರಹಿಸ್ತಾ ಇದೆ. ನಿನ್ನೆ ಜಿಲ್ಲಾ ವಕೀಲರ ಸಂಘದ ಒಂದು ಜನರಲ್ ಬಾಡಿಯಲ್ಲಿ ಈ ಕುರಿತು ಪ್ರಸ್ತಾಪವನ್ನು ಇಟ್ಟಾಗ ಸರ್ವಾನುಮತದಿಂದ ನಾವು ಏನ್ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ಮಂಗಳೂರಿನ ಹೈಕೋರ್ಟ್ ಜುರಿಸ್ಡಿಕ್ಷನ್ಗೆ ನಮ್ಮ ಜಿಲ್ಲೆಯನ್ನ ಅಥವಾ ನಮ್ಮ ಈ ಜಿಲ್ಲೆಯನ್ನ ಸೇರಿಸಲಿಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಅನೇಕ ಹಳೆಯ ರೆವಿನ್ಯೂ ಎಂಟ್ರೀಸ್ ಗಳನ್ನ ತೆಗಿಲಿಕ್ಕೆ ಮಂಗಳೂರು ಸಹಿತ ಹೊನ್ನಾವರಕ್ಕೆ ಬಂದು ಅಪ್ಲೈ ಮಾಡ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅನೇಕ ಹಿಂದಿನ ರೆವಿನ್ಯೂ ದಸ್ತಾವೇಜುಗಳನ್ನ ಕಾಗದ ಪತ್ರಗಳನ್ನ ತೆಗಿಲಿಕ್ಕೆ. ಆದ್ದರಿಂದ ಹಿಂದೆ ಬ್ರಿಟಿಷ್ ಕಾಲದಿಂದಲೂ ಸಹಿತ ನಮ್ಮ ಜಿಲ್ಲೆ ಮಧ್ಯವರ್ತಿ ಸ್ಥಳ ಆಗಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 4 ಬಾರ್ ಅಸೋಸಿಯೇಷನ್ ಇದ್ದಾವೆ. ವಕೀಲರ ಸಂಘ ಎಷ್ಟು ಹೇಳಿದ್ರೆ 4. ದಕ್ಷಿಣ ಕನ್ನಡದಲ್ಲಿ ಎಷ್ಟು ಬಾರ್ ಅಸೋಸಿಯೇಷನ್ ಇದೆ ಕೇಳಿದ್ರೆ 6 ಬಾರ್ ಅಸೋಸಿಯೇಷನ್ ಇದೆ. ಅದೇ ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟು ಬಾರ್ ಅಸೋಸಿಯೇಷನ್ ಕೇಳಿದ್ರೆ ಒಟ್ಟು 12 ತಾಲೂಕು 11 ಬಾರ್ ಅಸೋಸಿಯೇಷನ್ ಇದೆ. ಇವತ್ತು ಧಾರವಾಡ ಹೈಕೋರ್ಟ್ ನಲ್ಲಿ ಪೆಂಡೆನ್ಸಿ ಯಾರು ಹೆಚ್ಚಿದೆ ಕೇಳಿದ್ರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಹೆಚ್ಚಿದೆ. ಉಡುಪಿಯಲ್ಲಿ ಹೆಚ್ಚಿಲ್ಲ. ಉಡುಪಿಯ ಬಾರ್ ಎಷ್ಟು ಕೇಳಿದ್ರೆ 4. ದಕ್ಷಿಣ ಕನ್ನಡದ ಬಾರ್ ಅಸೋಸಿಯೇಷನ್ ಎಷ್ಟು ಕೇಳಿದ್ರೆ 6. ನಮ್ದು ಒಟ್ಟು 11 ಬಾರ್ ಅಸೋಸಿಯೇಷನ್ ಇದೆ. ಲ್ಯಾಂಡ್ ಅಕ್ವಿಸಿಷನ್ ಕೇಸ್ಗಳಾಗಲಿ, ಅನೇಕ ಸಿವಿಲ್ ಲಿಟಿಗೇಷನ್ಗಳಾಗಲಿ, ಕ್ರಿಮಿನಲ್ ಲಿಟಿಗೇಷನ್ಗಳಾಗಲಿ ಅಥವಾ ಅನೇಕ ಆಕ್ಸಿಡೆಂಟ್ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ಮಾತ್ರ 2 ನ್ಯಾಷನಲ್ ಹೈವೇ ಹೊರದೋಗಿದೆ. ಮಂಗಳೂರು ಕಡೆ ಹೋಗ್ತಕ್ಕಂಥದ್ದು, ಹುಬ್ಬಳ್ಳಿ ಕಡೆ ಹೋಗ್ತಕ್ಕಂಥದ್ದು, ಅನೇಕ MFA ಪ್ರಕರಣಗಳು. ಇವುಗಳೆಲ್ಲವುಗಳ ಅಂತ್ಯ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಉತ್ತರ ಕನ್ನಡದ
ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ದೃಷ್ಟಿಯಿಂದ ನೋಡಿದ್ರೆ ಉತ್ತರ ಕನ್ನಡದಲ್ಲಿ ಹೈಕೋರ್ಟ್ ಪೀಠ ಆಗ್ತಕ್ಕಂಥದ್ದು ಯೋಗ್ಯ ಇದೆ ಎನ್ನುವಂತ ಮಾತನ್ನ ಜಿಲ್ಲಾ ವಕೀಲರ ಸಂಘ ಹೇಳ್ತಾ ಇದೆ ಅನ್ನೋದು. ಇವತ್ತು ನಮ್ಮ ಕಾರವಾರದ ಮಾಜಾಳಿ ಗೋವಾ ಗಡಿ ಇದೆಯಲ್ಲ, ಅದು ಕನ್ನಡ ಕರಾವಳಿ ಅಥವಾ ಕರ್ನಾಟಕ ಕರಾವಳಿ ಎಲ್ಲಿವರೆಗಿದೆ ಅಂದ್ರೆ ಮಂಗಳೂರಿಂದ ಕಾರವಾರದವರೆಗೆ ಅಂದ್ರೆ ಮಾಜಾಳಿಯ ಹಳ್ಳಿಯವರೆಗೆ ಸಹಿತ ನಮ್ಮ ಕರ್ನಾಟಕದ ಕರಾವಳಿ ಇದೆ. ಪ್ರತಿಯೊಂದಕ್ಕೂ ಸಹಿತ ಮಂಗಳೂರಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋದ್ರೆ ಈ ಕರಾವಳಿಯ ಜಿಲ್ಲೆಯ ಇತರ ಭಾಗಗಳ ಜನರು ಏನು ಮಾಡಬೇಕು ಅನ್ನುವುದು ಯಕ್ಷ ಪ್ರಶ್ನೆ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಸಂತೋಷ್ ಭಾಗವತ್, ಕಾರ್ಯದರ್ಶಿ ಚರಣ್ ನಾಯಕ್, ಶುಭಾ ಗಾಂವ್ಕರ್, ಜ್ಯೋತಿ ಡಿಆರ್ ನಾಯಕ್, ಶುಭಾ ಭಟ್, ಎಂಎಲ್ ನಾಯಕ್, ರಾಜೇಶ್ ಆಚಾರ್, ಅನಾಮಿಕಾ ರಾಣೆ, ಅಶೋಕ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.